ನಮಸ್ಕಾರ ಗುರು, ನಾನು ದೀಪು ಶಂಕರು. ನಾನು ಮತ್ತೆ ನಮ್ಮ 3 ಜನ ಸ್ನೇಹಿತರು ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಅದೇನೋ ಅಂತಾರಲ್ಲ, ಸಬ್ಸ್ಕ್ರೈಬು ಫಾಲೋ ಇವನು ಮಾಡಿ ದಯವಿಟ್ಟು. ಇಲ್ಲಿ ನೋಡಿ, ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡ್ರು. ಇವರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇದು ಸ್ಯಾಟಲೈಟ್ ಹತ್ರ ಇರೋದು. ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಇವ್ರ ಹತ್ರ. ನೆಕ್ಸ್ಟು ಅಲ್ಲಿಂದ ನಾವು ಇಲ್ಲೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನದ ಹತ್ರ ನೋಡಿ, ಒಳ್ಳೆ ಶನಿವಾರ ಒಳ್ಳೆ ಬಿಸ್ನೆಸ್ ಇವ್ರಿಗೆ. ಅಂಕಲ್ಗೆ ತುಳಸಿ ಎಳ್ಬತ್ತಿ ಎಲ್ಲ ಮಸ್ತ ವ್ಯಾಪಾರ ಮಾಡ್ತವ್ರೆ. ಲ್ಯಾಟ್ರಿ ಇದಕ್ಕೆ ಸಿಕ್ಕಾಪಟ್ಟೆ ಜನ ಬಂದವ್ರು ಈ ದೇವಸ್ಥಾನಕ್ಕಂತೂ. ಇಲ್ಲಿ ನೋಡಿ ಸ್ಲಿಪ್ಪರ್ಗಳು, ಅಪ್ಪಪ್ಪಪ್ಪ ಕಾಸು ಕೊಟ್ಬಿಟ್ಟು ನಾವು ಸ್ಲಿಪ್ಪರ್ ಬಿಟ್ರು ನಾವು ಹುಡ್ಕೋ ಪರಿಸ್ಥಿತಿ. ಅದಕ್ಕೆ ನಾವು ಕಾರಲ್ಲೇ ಬಿಟ್ಟು ಬಂದ್ಬಿಟ್ವಿ. ನಾವು ಬುದ್ಧಿವಂತರಲ್ವಾ, ಹೇಳೋಕ್ಕಾಗಲ್ಲ. ನಾವು ಹ್ಯಾಮರ್ ಬಿಡ್ತಾ ಇದ್ವಿ ಒಂದು ನಿಮಿಷಕ್ಕೆ. ಇದೇ ನೋಡಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇದಿರೋದು ಗಿರಿನಗರದಲ್ಲಿ. ಇಲ್ಲಿ ನೋಡಿ ಅಂಕಲ್ ಆಗಲೇ ಪ್ರಸಾದ ತಿಂತವ್ರೆ ಆಚೆ ಕಡೆ ದರ್ಶನ ಮುಗಿಸ್ಕೊ ಬಂದು. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹೇಳ್ಬೋದು. ಬಟ್ ಏನಂದರೆ ಬನ್ನಿ, ನನಗೆ ಗೊತ್ತಿರೋಷ್ಟು ನಾನು ಹಂಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳ್ತೀನಿ. ಇಲ್ಲಿ ನೋಡಿ, ನನ್ನ ಫ್ರೆಂಡ್ ಆಗಲೇ 2 ತೆಂಗಿನಕಾಯಿ ತೊಗೊಂಡವ್ರೆ. ಏನಕ್ಕೆ ಅಂದರೆ ಅವ್ರು ಅಂದ್ಕೊಂಡಿರೋಂಥ ಕಾರ್ಯಸಿದ್ಧಿ ಆಗಬೇಕು ಅಂದರೆ ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಅಲ್ಲಿ 150 ರೂಪಾಯಿ ಟೋಕನ್ ಕೊಟ್ಟು ಒಂದು ಕೋಕೋನಟ್ಗೆ 2 ತೆಂಗಿನಕಾಯಿ ಕೊಡ್ತಾರೆ. ಅದ್ರ ಮೇಲೆ ಟೋಕನ್ ನಂಬರ್ ಎಲ್ಲ ಬರೆದಿರ್ತಾರೆ. ಅದ್ರ ಪ್ರಕಾರ ಹೋಗಿ ದೇವ್ರ ಹತ್ರ ಬೇಡ್ಕೊಂಡು ನಾವು ಕಾಯಿ ಕಟ್ಟಿದ್ರೆ ಮನಸ್ಫೂರ್ತಿಯಿಂದ ಭಗವಂತ ಒಳ್ಳೇದು ಮಾಡ್ತಾನೆ. ಹಂಗೆ ಇಲ್ಲಿ ನೋಡಿ ಎಷ್ಟು ಜನ ಕಾಯಿ ಹಿಡ್ಕೊಂಡು ಲೈನಲ್ಲಿ ಭಯಭಕ್ತಿಯಿಂದ ದರ್ಶನಕ್ಕೆ ಹೋಗ್ತವ್ರೆ. ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋರು ಒಂದು ಕಡೆ ಆದರೆ, ನಮಗೆ ಲೈನಲ್ಲೇ ಬೇಡ, ನಾವು ಕೂತ್ಕೊಂಡು ಕಣ್ಮುಚ್ಕೊಂಡ್ರೆ ಸಾಕು ಭಗವಂತನೇ ಕಾಣಿಸ್ತಾನೆ ಅನ್ನೋರು ಇನ್ನೊಂದು ಕಡೆ. ಎಷ್ಟು ಚೆನ್ನಾಗಿ ಕೂತವ್ರು ನೋಡಿ ಅಲ್ವಾ, ಎಷ್ಟು ಕ್ರೌಡು, ಸಿಕ್ಕಾಪಟ್ಟೆ ಜನ. ಇವತ್ತಂತೂ ಶನಿವಾರ, ಅದು ಎಲ್ಲಿಂದ ಬರ್ತಾರೋ ಏನೋ ಜನಗಳು, ನನಗಂತೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿರೋದು. ಆಮೇಲೆ ಇಲ್ಲಿ ಗುರುಗಳು ತೆಂಗಿನಕಾಯಿ ಕಟ್ತಾರಲ್ಲ, ಆ ತೆಂಗಿನಕಾಯಿ ಕಟ್ಟೋರಿಗೆ ಒಂದು ಮಂತ್ರಗಳು ಹೇಳ್ಕೊಟ್ಬಿಟ್ಟು ಅದೇ ಥರ ಪೂಜೆ ಮಾಡಬೇಕು ಅಂತದೆಲ್ಲ ಒಂದೊಂದೇ ಬ್ಯಾಚ್ ವೈಸ್ ಕೂರಿಸ್ಕೊಂಡು ಹೇಳ್ಕೊಡ್ತಾರೆ. ಇಲ್ಲಿ ಆ ಬ್ಯಾಚ್ ವೈಸ್ ಎಲ್ಲ ಕೂತ್ಕೊಂಡು ಒಂದೊಂದೇ ಬ್ಯಾಚು ಹೇಳ್ಸ್ಕೊಂಡು ಅವರು ಪೂಜೆ ಮಾಡ್ಕೊಂಡು ಬರಬೇಕು. ನನ್ನ ಇಟ್ಗೆ ಇಲ್ಲಿ ನಿಂತ್ಕೊಂಡ್ರೆ ದೇವ್ರು ಕಾಣಿಸಲ್ಲ ಅಂದ್ಬಿಟ್ಟು ಈ ಕಡೆಯಿಂದ ಸ್ಟೆಪ್ ಐತೆ, ಸ್ಟೆಪ್ ಮೇಲೆ ಬಂದ್ಬಿಟ್ಟು ಭಗವಂತ ನೋಡೋಣ ಅಂತ ಬಂದೆ. ಈ ಕಡೆ ಕ್ಲೀನಾಗಿ ದರ್ಶನ ಕೊಟ್ಟರು. ನನಗಂತೂ ಕೈ ಮುಕ್ಕೊಂಡು ಕಾಪಾಡಪ್ಪ ಹನುಮಂತಪ್ಪ ಆಂಜನೇಯ ಸ್ವಾಮಿ ಅಂತ ಕೇಳ್ಕೊಂಡು ಅಲ್ಲಿಂದ ಆಚೆ ಕಡೆ ಬಂದು ತೀರ್ಥ ತಗೊಂಡು ಪೀಸಾಗಿ ತೀರ್ಥ ಚೆನ್ನಾಗಿತ್ತು. ಈ ಕಡೆ ನೋಡಿದ್ರೆ ಆಂಟಿ ವಡೆ ಪಾರ್ಸಲ್ ತೊಗೊತಾರೆ, ಬಿಟ್ಟರೆ ಚಟ್ನಿನ ಹಾಕ್ಸ್ಕೊಂಡ್ಬಿಟ್ಟಿರೋರು. ಅಯ್ಯೋ, ಇಲ್ಲಿ ನೋಡ್ಗುರು ತೆಂಗಿನಕಾಯಿ ಸಾಮ್ರಾಜ್ಯನೇ ಐತೆ. ಇವರೆಲ್ಲ ರೆಡಿ ಮಾಡಿ ಕೊಡ್ತಾರೆ ಹಿಂಗೆ ಕಟ್ಟೋ ಥರ. ಅದನ್ನು ಇವ್ರು ಬಂದ್ಬಿಟ್ಟು ಇಲ್ಲಿ ಕಟ್ತಾರೆ. ಒಂದೊಂದು ಕೋಕೋನಟ್ ಮೇಲೆ ಒಂದೊಂದು ನಂಬರ್ಗಳು ಬರೆದಿರ್ತಾರೆ. ಅಂದರೆ ಅವ್ರದ್ದು ಯಾವುದು ತೆಂಗಿನಕಾಯಿ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅವ್ರು ನೆನ್ಪಿಟ್ಕೊಂಡಿರ್ತಾರೆ. ಇಷ್ಟೊಂದು ತೆಂಗಿನಕಾಯಿಗಳು ಕಟ್ಟವ್ರೆ. ಭಗವಂತಂಗೆ ಕನ್ಫ್ಯೂಸ್ ಆಗಲ್ವ ಗುರು, ಯಾರ್ಯಾರ್ದು ಏನೇನು ಪ್ರಾಬ್ಲಮ್ ಐತೆ ಹೆಂಗೆ ಸಾಲ್ವ್ ಮಾಡ್ತಾರೆ? ಎಷ್ಟೇ ಯಾರು ಅವ್ರು ಭಗವಂತ ಅಲ್ವಾ, ಅದಕ್ಕೇನು ಏನು ಮಾಡೋಕ್ಕಲ್ಲ. ಜೈ ಶ್ರೀರಾಮ್, ಇಷ್ಟೇ ಮ್ಯಾಟ್ರು. ಬೈ.